ಮಾನ್ಯ ಸಚಿವರು ಬಯಲುಸೀಮೆ. ಸಭಾಧ್ಯಕ್ಷರೇ, 2025 ಸಾಲಿನ ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿಯ ವಿಧೇಯಕವನ್ನು ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲಿಸುತ್ತದೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯ ವಿಧಾನಸಭಾ ಸದಸ್ಯರಿಂದ ಚುನಾಯಿತರಾದ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರುಗಳು ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿಯ ವ್ಯಾಪ್ತಿಯ ಜಿಲ್ಲೆಗಳನ್ನು ನೂಡಲ್ ಜಿಲ್ಲೆಗಳೆಂದು ಆಯ್ಕೆ ಮಾಡಿಕೊಂಡಾಗ ಅಂತಹ ವಿಧಾನ ಪರಿಷತ್ ಸದಸ್ಯರುಗಳನ್ನು ಮಂಡಳಿಯ ಸದಸ್ಯರುಗಳೆಂದು ಪರಿಗಣಿಸಲು ಮಂಡಳಿಯ ಅಧಿನಿಯಮಕ್ಕೆ ತಿದ್ದುಪಡಿ ವಿಧೇಯಕ. ಅಲ್ಲ, ಯಾವುದಾದರೂ ಅಧ್ಯಕ್ಷರೇ, ಯಾವುದಾದರೂ ಒಂದು ಮಂಡಳಿಲಿ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಸೇರಿದರೆ ಆ ವ್ಯಾಪ್ತಿನಲ್ಲಿರಲಿ, ಇಲ್ಲ ಇನ್ಯಾವುದೇ ಮಂಡಳಿ ಬೇಕಾದರೂ ಇರಲಿ, ಒಂದು ಮಂಡಳಿಲಿರಲಿ, ಚುನಾಯಿತರಾದಂಥ MLCಗಳು ಆ ವ್ಯಾಪ್ತಿಗೆ ಸೇರಿದಂಥ ಮಂಡಳಿ ಒಳಗಿರಬೇಕು ಅಂತಕ್ಕಂಥದ್ದು ಕಾನೂನಾಗಲಿ. ಈಗೇನು ಮಾಡಿದೀಗ? ಅದೇ ಮಾಡಿದಲ್ಲ. ಅದೇ ಶಿವಲಿಂಗೇಗೌಡ್ರೆ, ಅದೇ ರೀತಿಯೇ ಒಂದು ಕಡೆ ಮಂಡಳಿಯಲ್ಲಿ ಇರಬಹುದು, 2-3 ಕಡೆ ಅವಕಾಶ ಇಲ್ಲ. ಆದರೆ ಈಗ ಎಲೆಕ್ಟ್ ಆಗ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಬಯಲುಸೀಮೆಯಲ್ಲೂ ಇಲ್ಲ, ಮಲೆನಾಡಲ್ಲೂ ಇಲ್ಲ. ಈಗ ಅವಕಾಶ ಇದೆ. ಒಂದು ತಾಲೂಕು ಮಲ್ಸಿಮಿ ಸೇರಿರುತ್ತೆ, ನೂಡಲ್ ಜಿಲ್ಲೆ ಸೇರಿರುತ್ತೆ. ಅದರಿಂದ ಬಯಲುಸೀಮೆ ಮಲೆನಾಡು ಎರಡರಲ್ಲೂ ಇರ್ಕೂಡ್ದು. ಯಾಕಡೆ ಒಂದ್ ಕಡೆ ಇರಬೇಕು, ಒಂದೇ ಕಡೆನೇ ಇರೋದು. ಈಗ ಬಹುಭಾಗ ಹೊಂದಿರೋ ಕಡೆ ಇರಲಿ, ಬಹುಭಾಗ ಎಲ್ಲಿ ಹೊಂದಿದೆ ಆ ಕಡೆ ಇರಲಿ. ನನ್ನ ವಿನಂತಿ, ಈ ಕರಾವಳಿ ಭಾಗದ ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ, ಅವರು MADB-ನಲ್ಲಿದ್ದಾರೆ. ಕೆಲವರು ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲೂ ಇದ್ದಾರೆ, MADB-ನಲ್ಲೂ ಇದ್ದಾರೆ. ಈಗ ಗೌಡ್ರು ಹೇಳಿದಾಗೇನೆ ಇದು ಗೊಂದಲಗಳು ಆಗಿದೆ. ಅದಷ್ಟನ್ನು ತೆಗೆದು ಯಾವ್ದಾದ್ರು ಒಂದು ಮಂಡಳಿಗಾಯ್ದು, ಇದು ಸ್ಪಷ್ಟತೆ ಇಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಕರಾವಳಿ ಭಾಗದಲ್ಲಿರ್ತಕ್ಕಂಥ MLC ಅವರಿಗೆ ಆ ಕಡೆ ನಾವು ಸದಸ್ಯತೆಯನ್ನು ಕೊಟ್ಟಿದ್ದೀವಿ. ಕಳೆದ ಬಜೆಟ್ ಅಧಿವೇಶನದಲ್ಲಿ ಅದು ಪಾಸಾಗಿದೆ. ಉಳಿದಿರ್ತಕ್ಕಂಥದ್ದು ಬಯಲುಸೀಮೆ ಮತ್ತು ಮಲೆನಾಡು. ಕರಾವಳಿ ಭಾಗದಲ್ಲಿರ್ತಕ್ಕಂಥ MLC ಅವರು ಆ ಭಾಗಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ದೀವಿ, ಮಲೆನಾಡಲ್ಲಿ ಬರೋದಿಲ್ಲ. ಸೊ ಈ ರೀತಿ ಇದು ಸರಿಯಾದ ರೀತಿಯಲ್ಲಿದೆ. MLC ಅವರಿಗೆ ಒಂದು ಕಡೆ ಮಂಡಳಿಗೆ ಆಗ್ಲಿಕ್ಕೆ ಮಾತ್ರ ಅವಕಾಶ ಇದೆ. ಅಲ್ಲ, ಬಹುಭಾಗವನ್ನು ಹೊಂದಿರತಕ್ಕಂಥ ಕಡೆ ಇರಲಿ, ಬಹುಭಾಗ ಯಾವ ಕಡೆ ಹೊಂದಿರುತ್ತೆ ಅಲ್ಲಿರಲಿ. ತಾಲೂಕು ಸೇರಿಕೆ ಅಂತೇಳಿ ಅದನ್ನ ಸೇರ್ಪಡೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಕರಾವಳಿ ಮಂಡಳಿ ಇದೆ, KKRDB ಇದೆ, ಮಲೆನಾಡು ಅಭಿವೃದ್ಧಿ ನಿಗಮ ಇದೆ, ಬಯಲುಸೀಮೆ ಅಭಿವೃದ್ಧಿ ನಿಗಮ ಇದೆ. ಎಷ್ಟು ತಾರತಮ್ಯ ಇದೆ ಅಂದರೆ KKRDBಗೆ ಅವ್ರು ಕೊಡೋದು ತಪ್ಪಂತ ನಾನು ಹೇಳ್ತಿಲ್ಲ. 165 ಕೋಟಿ ಕೊಡ್ತಾರೆ. ಮಲೆನಾಡಿಗೆ ಬೇರೆ ಜಾಸ್ತಿ ಹಣ ಕೊಡ್ತಾರೆ. ಸುಮಾರು ಯುರೋಪ್ ಮೈಲಿ ಕಾಲದಿಂದ ಬಯಲುಸೀಮೆ ಅಭಿವೃದ್ಧಿ ಮಂಡಳಿ ಅಂತ ಮಾಡಿ ಕೇವಲ ಮುಖ್ಯಮಂತ್ರಿ 35 ಲಕ್ಷ. ಅಲ್ಲ, ಒಂದು ನಿಮಿಷ, ಈಗ ಬಿಲ್ ಚರ್ಚೆಯನ್ನು ವಿಧಾನ ಪರಿಷತ್ ಸದಸ್ಯರಿಗೆ ನೋಡಿ ಸೇರಿಸಿ ನಾನು ಬೇಡ ಅವಕಾಶ ಸಿಕ್ಕೊಟ್ಟಿಲ್ಲ ಅಂದ್ರೆ ಕಷ್ಟ ಯಾರಿಗೆ ಹೇಳ್ಬೇಕು? ನಾವು ಬಿಲ್ ಬಗ್ಗೆ ಮಾತಾಡಿ, ಮಾನ್ಯ ಬಿಲ್ ಬಗ್ಗೆ ಮಾತಾಡಿ, ದಯಮಾಡಿ. MLAಗಳಿಗೆ 95 ಜನ MLAಗಳು ಬಯಲುಸೀಮೆ ಅಭಿವೃದ್ಧಿ ಮಂಡಳಿಯಲ್ಲಿದ್ದಾರೆ. ಸುಮಾರು 15-20 ಜನ MLCಗಳು ಬರ್ತಾರೆ, ಬರ್ಲಿ, ತೊಂದರೆ ಇಲ್ಲ, ನಮ್ಗೆ ಅದಕ್ಕೇನು ವಿರೋಧ ಇಲ್ಲ. 35 ಲಕ್ಷ ಒಬ್ಬ MLA ಒಂದು ಕ್ಷೇತ್ರಕ್ಕೆ. ದಯಮಾಡಿ ಕೇಳಪ್ಪ, ಇಲ್ಲಿ ಬಸರಗೌಡ, 35 ಲಕ್ಷ ನಮಗೆ, KKRDB 165 ಕೋಟಿ. ಚರ್ಚೆ ವಿಷಯ ಯಾವ ದಯಮಾಡಿ ಅಧ್ಯಕ್ಷರೇ, ನಮ್ ಕಷ್ಟ ಹೇಳ್ತೀನಿ, ದಯಮಾಡಿ ಕೇಳ್ಬೇಕು ನೀವು. ಕೇವಲ 35 ಲಕ್ಷ ಒಂದು ವರ್ಷಕ್ಕೆ ಅಲ್ಲ, ಜಾಸ್ತಿ ಕೊಡ್ಲಿ, ನಾನು ಅವ್ರು ಸೇರಿಸ್ತಾರಲ್ಲ ಅವ್ರನ್ನೂ ಸೇರಿಸಿ ನಾನು ಕೊಡೋದಕ್ಕೆ ವಿರೋಧ ಇಲ್ಲ. ಕೇವಲ ಇರ್ತಕ್ಕಂಥ MLAಗಳಿಗೆ
ಬರೇ 35 ಲಕ್ಷ. ಆಯ್ತು. ದಯಮಾಡಿ ನಾನೇನ್ ಹೇಳ್ತೀನಿ ಮುಖ್ಯಮಂತ್ರಿಗಳಿಗೆ, MLA ಬೇಡ MLCಗಳು ಬೇಡ, ಅದು ನಿಲ್ಲಿಸ್ಲಿ, ಮುಚ್ಚಿಬಿಡ್ಲಿ ಅಂತ ಹೇಳೋದು. ಆಯ್ತು ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು 35 ಲಕ್ಷ, ಅಧ್ಯಕ್ಷರೇ 165 ಕೋಟಿ ಅವ್ರಿಗೆ, ನಮ್ಗೆ 35 ಲಕ್ಷ. ಆರ್ಟಿಕಲ್ ನಿಮಿಷ ಅಧ್ಯಕ್ಷರೇ, ಈಗ ಬಯಲುಸೀಮೆ ಪ್ರಾಧಿಕಾರ ಏನಿದೆಯಲ್ಲ ಅಧ್ಯಕ್ಷರೇ, ಇದನ್ನ ದಯವಿಟ್ಟು ವಿಸರ್ಜನೆ ಮಾಡಿಬಿಡಿ. ಯಾವ ವಿಧಾನ ಪರಿಷತ್ ಬೇಡ, ಬರೇ 35 ಲಕ್ಷ ರೂಪಾಯಿ ಸಲುವಾಗಿ ಪಾಪ ಮಂತ್ರಿಗಳು 35 ಕೋಟಿ ಅವ್ರಿಗೆ ಇರುವುದೇ ಹೊಟ್ಟೆ, ಅವ್ರಿಗಿರುವಂತದ್ದು 35 ಕೋಟಿ. ನೀವು ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಕೊಡ್ತೀರಿ, ಮಲೆನಾಡು ಅಭಿವೃದ್ಧಿ ಬೇರೆ ಇದೆ. ಹಂಗಾದ್ರೆ ನಮಗೆ ಬರೇ 35 ಲಕ್ಷ ರೂಪಾಯಿ ಬೇಡ. ಪ್ರಾಧಿಕಾರನ ರದ್ದು ಮಾಡಿ ಕಲ್ಯಾಣ ಕರ್ನಾಟಕದ ಮಾದರಿಯಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿ. ಇದು ಬೇಡ ನಮ್ಗೆ ಬಯಲುಸೀಮೆ. 35 ಲಕ್ಷ ರೂಪಾಯಿ ಸಲುವಾಗಿ ಆ 35 ಕೋಟಿ ಬರೀ TADಗೆ ಹೋಗ್ತದೆ ಅಧ್ಯಕ್ಷರೇ. ಅಲ್ಲಿ ಬಯಲುಸೀಮೆ ಪ್ರಾಧಿಕಾರದಲ್ಲಿರುವ ಅಧಿಕಾರಿಗಳ ಸಂಬಳಕ್ಕೆ ಸಾಲುವುದಿಲ್ಲ. ದಯವಿಟ್ಟು ಅದು ವಿಸರ್ಜನೆ ಮಾಡಿಬಿಡಿ. ಯಾವ ವಿಧಾನ ಪರಿಷತ್ತು ಬೇಡ, ವಿಧಾನಸಭೆ ಬೇಡ. ಅವ್ರು ಸಲಹೆ ಕೊಟ್ಟಿದ್ದಾರೆ, ವಿಚಾರ ಹೇಳಿ. ಒಂದ್ ನಿಮಿಷ ಮುಖ್ಯಮಂತ್ರಿ ಸನ್ಮಾನ್ಯ ಅಧ್ಯಕ್ಷರೇ, ಬಯಲುಸೀಮೆ ಅಭಿವೃದ್ಧಿ ಮಂಡಳಿ ಒಳಗೆ ಪ್ರಸ್ತುತ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಯಲುಸೀಮೆ ಶಾಸಕರುಗಳಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಾರ ಅನ್ನೋದನ್ನ ಒಂದು ಸ್ವಲ್ಪ ಸಚಿವರು ಬಿಡಿಸಿ ಹೇಳ್ಬೇಕು. ಈಗ ಈ ಬಿಲ್ ಬಗ್ಗೆ ಮಾತಾಡಿ. ಬಿಲ್ ಬರ್ಲಿ ಸರ್, ನಾವು ವಿರೋಧ ಮಾಡ್ತಿಲ್ಲ. ನೋಡಿ, MLAಗಳಿಗೆ ಬರೀ 35 ಲಕ್ಷ ಕೊಟ್ರೆ ಅವರು ಅಷ್ಟೇ ಸಿಕ್ಕುವಂಥದ್ದು. ಮಾಡಿಸಿದ್ದಾರೆ. ಆರ್ಥಿಕ ಇಲಾಖೆ ಬಗ್ಗೆ ಅನುಭವ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಖಂಡ ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಯಿತು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, 2025 ಸಾಲಿನ ಸನ್ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕಂತ ಕೇಳಿಕೊಳ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಮಲೆನಾಡು ಅಭಿವೃದ್ಧಿ 2025 ಸಾಲಿನ ಮಲೆನಾಡು ಅಭಿವೃದ್ಧಿ ಪ್ರದೇಶಾಭಿವೃದ್ಧಿ ಮಂಡಳಿಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆಗೆ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲಿಸುತ್ತದೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಬಯಲುಸೀಮೆ ಮಾದರಿಯಲ್ಲೇ ಮಲೆನಾಡು ಪ್ರದೇಶ ಮಂಡಳಿಯಲ್ಲೂ ಕೂಡ ವಿಧಾನ ಪರಿಷತ್ ಸದಸ್ಯರುಗಳಿಗೆ ಆ ವ್ಯಾಪ್ತಿಯ ನೂಡಲ್ ಜಿಲ್ಲೆಗಳೆಂದು ಆಯ್ಕೆ ಮಾಡಿಕೊಂಡಾಗ ವಿಧಾನ ಪರಿಷತ್ಗಳ ಸದಸ್ಯಗಳನ್ನು ಮಂಡಳಿಯ ಸದಸ್ಯರುಗಳೆಂದು ಪರಿಗಣಿಸಲು ಮಂಡಳಿಯ ಅಧಿನಿಯಮಕ್ಕೆ ತಿದ್ದುಪಡಿ ವಿಧೇಯಕ. ಯಾವುದು ಒಂದರಲ್ಲಿ? ಅದೇ ಅಲ್ಲ ಹೇಳಿದೆ, ಅವರಿಗೆ ಮುಂದರಲ್ಲಿ ಅವಕಾಶ ಸಿಗ್ತದೆ. ಒಂದರಲ್ಲೇ ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಖಂಡವು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಯಿತು.
ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು, ಸನ್ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.